ಸೌಲಭ್ಯ ಕೊಡ್ತಾ ಇದ್ದೀವಿ, ಅದು ಅವ್ರ ಮೇಲೆ ತೋರಿಸ್ತಿರೋ ಕರುಣೆ. ಹಿಂಗಾಗಿ ಅಬ್ಜೆಕ್ಟ್ ಮಾಡೋಂಗಿಲ್ಲ, ಕರುಣೆನೋ ಅಥವಾ ಸೌಲಭ್ಯ ಕೊಡ್ಬೇಕಾಗಿರೋ ಹೊಣೆಗಾರಿಕೆ. ಹಂಗಾಗಿ ಅವ್ರು ಏನೋ ಮಾತನಾಡೋಂಗಿಲ್ಲ. ನಿಮ್ ಪ್ರತಿಕ್ರಿಯೆ ಅಷ್ಟೇ, ಪ್ರಶ್ನೆ ಇಲ್ಲ. ನೋಡಿ ಸ್ಮಿತಾ, ಈ ಸಿದ್ದರಾಮಯ್ಯನವ್ರಿಗೆ ಅಥವಾ ಕಾಂಗ್ರೆಸ್ನವ್ರಿಗೆ ಏನಾಗಿದೆ ಅಂದರೆ, ಈ ಒಂದು ಕಡೆ ಅಧಿಕಾರದ ದರ್ಪ, ಇನ್ನೊಂದು ಕಡೆ ಕುರ್ಚಿ ಎಲ್ಲಿ ಬಿದೋಗುತ್ತೋ ಅನ್ನೋ ಒಂದು ಫ್ರಸ್ಟ್ರೇಷನ್ನು, ಇದರ ನಡುವೆ ಸಿಕ್ಕಾಕೊಂಡಿರುವಂಥ ಸಿದ್ದರಾಮಯ್ಯನವರು ಒಂಥರ ಹ್ಯಾಬಿಚುವಲ್ ಅಫೆಂಡರ್ ಥರ ಬ್ಯಾಕ್ ಟು ಬ್ಯಾಕ್ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡಿ ಈ ಕೆಲಸ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಲ್ಲ? ನೀವು ನೋಡಿ, ವಿಜಯನಗರದಲ್ಲಿ ನಡೆದಂಥ ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಅಲ್ಲಿ ದಿವಾಕರ್ ಡೆಪ್ಯೂಟಿ ಕಮಿಷನರ್ ಅವರು ಸ್ಟೇಜ್ ಮೇಲೆ ಕೂತಿದ್ರು ಅಂತ ಹೇಳಿ, ಯಾವನೇ ಇಲ್ಲಿ ಕೂತ್ಕೊಳ್ಳೋದಕ್ಕೆ ಅಂತ ಅವ್ರಿಗೆ ಬೈತಾರೆ. ನೆಕ್ಸ್ಟು ಇದೇ ಕಾರ್ಯಕ್ರಮಕ್ಕೆ ಬರೋದಾದ್ರೆ, ಬೆಳಗಾವಿ ಕಾರ್ಯಕ್ರಮಕ್ಕೆ ಬರೋದಾದ್ರೆ, ಇವ್ರೇನೋ ಹೇಳ್ತಾರೆ ನಟರಾಜ್ ಗೌಡರು ಬಿಜೆಪಿಯ ಕಿಡಿಗೇಡುಗಳು ಅಂತ. ಅವತ್ತು ಕೂತಿದ್ದಂಥ ಕಾಂಗ್ರೆಸ್ಸಿನ ಕಿಡಿಗೇಡಿಗಳ ಮುಂದೆ, ಕಾಂಗ್ರೆಸ್ಸಿನ ಕಿಡಿಗೇಡಿಗಳ ಮುಂದೆ ನೀವು ಒಬ್ರು ಪೊಲೀಸ್ ಆಫೀಸರ್ ಮೇಲೆ ಕಪಾಳಕ್ಕೆ ಹೊಡೆಯುವಂಥ ಕೆಲಸ ಮಾಡಕ್ ಹೋಗ್ತೀರಾ ಅಂತಂದ್ರೆ ಆ ಜೀವಕ್ಕೆ ಎಷ್ಟು ನೋವಾಗಿರ್ಬೇಡ. ಅದನ್ನೇ ಅವ್ರು ಬರ್ಕೊಂಡಿರೋದು ಮೇಡಮ್, ಇಲ್ಲಿ ಅದನ್ನೇ ಬರ್ಕೊಂಡಿರೋದಿಲ್ಲಿ ನೋಡಿ. ಇಲ್ಲಿ ಸಾರ್ವಜನಿಕವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಂದ ಕಪಾಳ ಮೋಕ್ಷ ತಪ್ಪಿಸಿಕೊಂಡಿದ್ದೇನೋ ಸರಿ, ಆದರೆ ಸಾರ್ವಜನಿಕವಾಗಿ ಆದ ಅವಮಾನದಿಂದಲ್ಲ. ಅದೇ ವೇದಿಕೆ ಮೇಲೆ ರಾಜ್ಯದ ಎಲ್ಲಾ ಕಡೆಯಿಂದ ಬಂದ ರಾಜಕೀಯ ಮುಖಂಡರು ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿದ ಸುಮಾರು 10,000ಕ್ಕೂ ಹೆಚ್ಚು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇದ್ದರು. ಅಂದ್ರೆ ಬೇಸಿಕಲಿ ನೀವಂತ ಒಂದು ಓಪನ್ ಫೋರಮ್ ಅಲ್ಲಿ ಒಬ್ಬ ಅಧಿಕಾರಿಗೆ ಈ ತರ ಅವಮಾನ ಮಾಡ್ತೀರಾ ಅಂತ ಹೇಳಿದ್ರೆ, ಅದಾದ ನಂತರ ಕನಿಷ್ಠ ಪಕ್ಷ ಸೈಡ್ ಕರೆದು ಅಥವಾ ಅದಾದ್ಮೇಲೆ ಸ್ವಲ್ಪ ದಿವಸಗಳ ನಂತರ ಒಂದು ಕ್ಷಮೆನೂ ಕೇಳೋದಿಲ್ಲ ಅಂತಂದ್ರೆ ನೀವು ಅಧಿಕಾರದ ದರ್ಪ ಅಲ್ದ್ರೆ ಮತ್ತಿನ ಅನ್ಬೇಕು ಇದಕ್ಕೆ? ಆಮೇಲೆ ಹೋಗಿದ್ದಕ್ಕೇನೆ ಅವ್ರಿಗೆ ಕೋಪ ಬಂತು ನೋಡಿ ಮೇಡಮ್. ಅಲ್ಲಿ ಕಾಂಗ್ರೆಸ್ನವ್ರು ಮಾತ್ರ ಹಾಗಾದ್ರೆ ಪ್ರಜಾಪ್ರಭುತ್ವದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಬೆಳಗಾವಿನಲ್ಲೇ ಪ್ರೊಟೆಸ್ಟ್ ಮಾಡಬಹುದು. ಅದೇ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಾರ್ವಜನಿಕರು ಪ್ರೊಟೆಸ್ಟ್ ಮಾಡೋ ಆಗಿಲ್ಲ. ಇದು ಯಾವ ರೀತಿ ಸಂವಿಧಾನ? ಹಾಗಾದ್ರೆ ಇವ್ರು ಸಂವಿಧಾನದ ಬಗ್ಗೆ ಮಾತಾಡ್ತಾರಲ್ಲ ದೊಡ್ಡದಾಗಿ, ಇವ್ರ ಮಾತ್ರ ಪ್ರೊಟೆಸ್ಟ್ ಮಾಡ್ಬೋದಂತೆ, ಆಯ್ತಾ? ಸಾರ್ವಜನಿಕರ ಮಾತ್ರ ಪ್ರೊಟೆಸ್ಟ್ ಮಾಡಬಾರ್ದಂತೆ. ದಿಸ್ ವಾಸ್ ದಿ ಡಬಲ್ ಸ್ಟ್ಯಾಂಡರ್ಡ್ ಆಫ್ ಕಾಂಗ್ರೆಸ್, ಗೊತ್ತಾಯ್ತಲ್ಲ? ಪ್ರತಿಭಟನೆ ಅಂತ ಮಾಡಿದಾಗ ಅದನ್ನ ಅರ್ಗಿಸ್ಕೊಳ್ಳೋ ಅಂತ ತಾಕತ್ತು, ಧೈರ್ಯ ಇರಬೇಕು. ಅದನ್ನ ಬಿಟ್ಬಿಟ್ಟು ನಿಮ್ಮ ಮೇಲೆ ಪ್ರತಿಭಟನೆ ಮಾಡೋದಕ್ಕೆ ಸಾರ್ವಜನಿಕರು ಬಂದ್ರು ಅಂತ ಹೇಳ್ಬಿಟ್ಟು ಬಿಜೆಪಿ ಅವರು ಯಾವ ಸಂವಿಧಾನ ವಿರೋಧಿ ಘೋಷಣೆಗೆ ಹೋಗಿದ್ದು? ಯಾವ ಸಂವಿಧಾನ ವಿರೋಧಿ ಘೋಷಣೆಗೆ ಹೋಗಿಲ್ಲ. ಅಲ್ಲಿ ಇದೇ ಸಂವಿಧಾನದಲ್ಲಿ ನಿಮಗೆ ಪ್ರತಿಭಟನೆ ಮಾಡೋದಕ್ಕೆ ಹಕ್ಕಿದೆ, ನೀವು ಮಾತ್ರ ಮಾಡ್ಬೋದಂತೆ. ಕೇಂದ್ರ ಸರ್ಕಾರದ ಮೇಲೆ ಸಾರ್ವಜನಿಕರು ಮಾತ್ರ ಮೇಲೆ ಮಾಡಬಾರ್ದಂತೆ. ಹಂಗ್ ಮಾಡಿದಕ್ಕೋಸ್ಕರ ನಿಮ್ಗೆಲ್ಲ ಆಫೀಸರ್ಗೆ ಕಪಾಳ ಮೋಕ್ಷ ಮಾಡೋದಕ್ಕೆ ಹೋಗೋದಂತೆ. ಐ ವಿಲ್ ಟೆಲ್ ಯು ದ ಹಿಸ್ಟ್ರಿ ಆಲ್ಸೋ ಮೇಡಮ್. ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅಥವಾ ಹಿಂದಿನ ಸರ್ಕಾರದಲ್ಲೇ ತಗೊಳ್ಳಿ, ಇದು ಫಸ್ಟ್ ಟೈಮ್ ಅಲ್ಲ ನಿಮಗೆ. 2017 ಡಿವೈಎಸ್ಪಿ ಗಣಪತಿ ಮಡಿಕೇರಿ ಅವ್ರು ಏನ್ ಹೇಳಿದ್ರು? ಅವರು ಓಪನ್ ಆಗಿ ಲೈವ್ ಅಲ್ಲಿ ಕುತ್ಕೊಂಡು ನನಗೆ ಎಷ್ಟು ಟಾರ್ಚರ್ ಕೊಡ್ತಾ ಇದಾರೆ ಸರ್ಕಾರದವರು, ಗೃಹ ಸಚಿವರು, ಸರ್ಕಾರ. ಅವತ್ತು ನಮಗೆ ಯಾವ ರೀತಿಯಾದಂತ ಒಂದು ಟಾರ್ಚರ್ ಕೊಡ್ತಾ ಇದ್ರು ಅಂತ ಹೇಳಿ ಗಣಪತಿ ಅವರು ಓಪನ್ ಆಗಿ ಲೈವ್ ಮಾಡಿ ಸೂಸೈಡ್ ಮಾಡ್ಕೊಂಡ್ರು ಮೇಡಮ್. ಅವತ್ತು ಅಷ್ಟೇ ಈ ಸರ್ಕಾರ, ಈ ದರ್ಪಗೆಟ್ಟ ಅಂತ ಮುಖ್ಯಮಂತ್ರಿಗಳು ಅವತ್ತು ಒಂದು ಕ್ಷಮೆ ಕೇಳೋದಾಗ್ಬೋದು ಅಥವಾ ಅವರನ್ನ ಕರೆದು ನಿಮ್ಮ ಹತ್ರ ಮಾತಾಡುವಂತ ಕೆಲಸ ಮಾಡ್ಲಿಲ್ಲ. ಲಿಟ್ರಲಿ ಇವತ್ತು ಕುತ್ಕೊಂಡು ಏನೇನೋ ಮಾತಾಡ್ತಾರೆ. ತಿರ್ಗಾ ಸರ್ ಹೇಳ್ತಾ ಇದ್ರು ಆಗ್ಲೇ, ಇನ್ಫ್ಯಾಕ್ಟ್ ನಿಮ್ಗೆ ಯಾವುದು RCB ಕಾಲ್ ತುಳಿತ ಪ್ರಕರಣದ ಕೇಸ್ನಲ್ಲೂ ಅಷ್ಟೇ, ಅಲ್ಲಿ ಯಾರನ್ನ ಸ್ಕೇಪ್ ಗೋಟ್ ಮಾಡಿದ್ ನೀವು? ಕಮಿಷನರ್ ದಯಾನಂದ್ ಅವ್ರನ್ನ ಹಿಸ್ಟ್ರಿನಲ್ಲಿ ಫಾರ್ ದ ಫಸ್ಟ್ ಟೈಮ್ ಸಿಟಿಂಗ್ ಕಮಿಷನರ್ ಬೆಂಗಳೂರನ್ನ ನೀವು ಸಸ್ಪೆಂಡ್ ಮಾಡಿದ್ರಿ. ಈಗ DCP ವಿಕಾಸ್ ಅವ್ರನ್ನ ಸಸ್ಪೆಂಡ್ ಮಾಡಿದ್ರಿ. ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿದ್ರಿ. ನೀವು ಅಲ್ಟಿಮೇಟ್ಲಿ ನೀವು ಮಾಡುವಂತ ಒಂದು ಅಚಾತುರ್ಯಕ್ಕೆ, ನಿಮ್ಮ ಅಧಿಕಾರದ ದರ್ಪ, ದುರಹಂಕಾರಕ್ಕೆ ನೀವು ಅಧಿಕಾರಿಗಳ ಮೇಲೆ ನೀವು ಈ ಮಟ್ಟದ ಒಂದು ಹೇಳ್ತಾರೆ ಒಂದು ಕನಿಷ್ಠ ಸೌಜನ್ಯ ಇಲ್ದಂಗೆ ನಡ್ಕೊಳ್ತಾ ಇದ್ರಲ್ಲ, ನಡ್ಕೊಂಡು ಅದನ್ನ ನೀವು ನಾನು ಮಾಡಿದ್ ಸರಿ ಅಂತ ಹೇಳಿ ಸಮರ್ಥನೆ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ ಲಜ್ಜಾಗೆಟ್ಟ ಸರ್ಕಾರ. ಪ್ರೊಟೆಸ್ಟ್ ಮಾಡೋ ಅಧಿಕಾರ ಇದೆ, ಆದ್ರೆ ಒಂದು ಕಾರ್ಯಕ್ರಮ ಆಗ್ತಾ ಇರ್ಬೇಕಾದ್ರೆ, ಕಾರ್ಯಕ್ರಮ ಸಾವಿರಾರು ಜನ ಸೇರಿದ್ದಾರೆ, ಅಷ್ಟು ಪೊಲೀಸ್ ಸೆಕ್ಯೂರಿಟಿ ಇದೆ, ಆದಾಗ್ಯೂ ಕೂಡ ನೀವು ನುಗ್ಗಿ, ಕಿಡಿಗೇಡಿಗಳು ನುಗ್ಗಿ ಅಲ್ಲಿ ಕಪ್ಪು ಬಾಟದ ಅದು ಒಬ್ಬ ಮುಖ್ಯಮಂತ್ರಿಯ ಕಾರ್ಯಕ್ರಮದಲ್ಲಿ ನುಗ್ತಾರೆ ಅಂದ್ರೆ ಇನ್ನು ಯಾವ ರೀತಿಯಾಗಿ ಸಾಮಾನ್ಯ ಜನಗಳಿಗೆ ಯಾವ ರೀತಿಯಾಗಿ? ನಟರಾಜ್ ಗೌಡ್ರೆ, ಬಿಜೆಪಿ ಮಾಡಿದ್ದು ಈ ಮೊಮೆಂಟ್ ಅಲ್ಲಿ ತಪ್ಪು ಅಂತಾನೆ ಅನ್ಕೊಳ್ಳೋಣ. ಬಿಜೆಪಿ ಅವ್ರು ಬಂದ್ರು, ನಿಮ್ಮ ಮುಖ್ಯಮಂತ್ರಿಗಳಿಗೆ ಸಹಿಸ್ಲಿಕ್ಕೆ ಆಗ್ಲಿಲ್ಲ, ಎಲ್ಲವನ್ನ ಕೂಡ ಸರಿ ಅಂತ ನಿಮ್ಮ ಸಲುವಾಗಿ ಒಪ್ಪೋಣ. ಬಟ್ ಇದನ್ನ ಹೆಂಗ್ ಸಮರ್ಥಿಸ್ತೀರಿ? ಬಿಜೆಪಿ ಪ್ರೊಟೆಸ್ಟ್ ಮಾಡಿ ಕೋಪಗೊಂಡು ಕೈ ಎತ್ತಿದ್ರು, ಇದನ್ನ ಹೆಂಗ್ರಿ ಸಮರ್ಥನೆ ಮಾಡ್ಕೊಳ್ತೀರಿ? ಅವತ್ತಿನ ಪ್ರತಿಭಟನೆಯಲ್ಲಿ ಅವತ್ತೇನಾದ್ರು ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಬಿಜೆಪಿಯ ಕಿಡಿಗೇಡಿಗಳು ಒಳ ನುಗ್ಗಿ ಅಲ್ಲಿ ಕೈ ಮಿಲಾಯಿಸಿ ಯಾರ ಪ್ರಾಣ ಹಾನಿ ಆಗಿದ್ರೆ, ಯಾರ ಮಾನ ಹಾನಿ ಆಗಿದ್ರೆ, ಯಾವ ರೀತಿಯಾಗಿ ವಿಕೋಪಕ್ಕೆ ಹೋಗಿದ್ರೆ ಯಾರು ಹೊಣೆಗಾರ ಆಗ್ತಾ ಇದ್ರು? ಕೇಳಿ, ಪೊಲೀಸ್ ಅವರೇ ಹೊಣೆಗಾರಿಕೆ. ಅವತ್ತು ಕೋಪದಲ್ಲಿ ಅವರು ಯಾವ ಕೈ ಎತ್ತಿಲ್ಲ, ಯಾರಿಗೂ ಹೊಡೆದು ಇಲ್ಲ, ಬಿಡಿ. ಅದು ಮುಗ್ದಿರೋ ವಿಷಯ, ಅದು ಮುಗ್ದಿರೋ ವಿಷಯ. ಕೈ ಎತ್ತಿದ್ರೆ ಬಿಜೆಪಿ ಕೇಳಿ, ಅಲ್ಲೇ ಒಬ್ರು ಬಿಜೆಪಿ ಅವರು MP ಇದ್ರು, ಬಿಜೆಪಿ ಅವರು MP ಇದ್ರು, ಅಲ್ಲ ಪ್ರತಾಪ್ ಸಿಂಹ ಅಂತ ಬಿಜೆಪಿ MP ಇದ್ರು. ಪೊಲೀಸ್ ಬ್ಯಾರಿಕೇಡ್ ನ ಅಲ್ಲಿ ಹೊಡೆದ್ಬಿಟ್ರು. ಬ್ರೇಕ್ ಇಂದ ಬಂದ್ಮೇಲೆ ನಟರಾಜ್ ಗೌಡ್ರೆ
ಒಬ್ಬ ಕರ್ತವ್ಯ ನಿರತ ಪೊಲೀಸ್ ಅಧಿಕಾರಿ ಮೇಲೆ ಬೇರೆ ಯಾರಾದ್ರೂ ಹಿಂಗ್ ಕೈ ಎತ್ತಿದ್ರೆ ಇಷ್ಟೊತ್ತಿಗೆ ಅವ್ರ ಕತೆ ಬೇರೆನೇ ಆಗಿರ್ತಿತ್ತು. ಮುಖ್ಯಮಂತ್ರಿಗಳು ಪೊಲೀಸ್ ಕಾರ್ ಹಚ್ಚಿದ್ರಿ, ಪೊಲೀಸರ ಮೇಲೆ ಪ್ರತಾಪ್ ಸಿಂಹ ಕಾರ್ ಹಚ್ಚಿದ್ರು, ಪೊಲೀಸ್ ಮೇಲೆ ಪ್ರತಾಪ್ ಸಿಂಹ ಕಾರ್ ಹಚ್ಚಿದ್ರು, ಕಾರ್ ಹಚ್ಚಿ ಓಡೋಗಿದ್ರು, ಅರೆಸ್ಟ್ ಮಾಡ್ತಾರೆ ಅಂತ. ನಟರಾಜ್ ಗೌಡ್ರೆ ಕೇಳಿಸ್ಕೊಳ್ಳಿದ್ದು ಬಂದ್ಮೇಲೆ ಲೆಟ್ ಅಸ್ ಎಕ್ಸ್ಪೋಸ್ ಎವ್ರಿಬಡಿ. ರಾಜಕಾರಣಿಗಳು ಪಕ್ಷಾತೀತವಾಗಿ ಈಗ ಮೋಹನ್ ವಿಶ್ವ ಅವರು ತಮ್ಮ ಪಕ್ಷವನ್ನ ಡಿಫೆಂಡ್ ಮಾಡ್ಕೊಂಡು ಮಾತನಾಡ್ತಿದ್ರು, ಬ್ರೇಕ್ ಇಂದ ಬಂದ್ಮೇಲೆ ಹೆಂಗ್ ಡಿಫೆಂಡ್ ಮಾಡ್ಕೊಳ್ತಾ ನೋಡೋಣ. ಅವ್ರ ಅಧಿಕಾರ ಇರ್ತಾನೂ ಕೂಡ ಪೊಲೀಸ್ ಇಲಾಖೆಯ ಅಧಿಕಾರಿಗಳನ್ನ ಎಷ್ಟು ತುಚ್ಛವಾಗಿ ನೋಡ್ಕೊಳ್ಳಲಾಗಿದೆ. ಈ ಪಕ್ಷದ ಸರ್ಕಾರ ಅಂತಲ್ಲ, ಯಾವ ಪಕ್ಷದ ಸರ್ಕಾರ ಬಂದರೂ ಕೂಡ ಅಧಿಕಾರಿಗಳನ್ನ, ಅದರಲ್ಲೂ ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನ ಎಷ್ಟು ಹೀನಾಯವಾಗಿ ನಡೆಸ್ಕೊಂಡಿದ್ದಾರೆ ಅನ್ನೋದಕ್ಕೆ ಕ್ವಿಕ್ ಆಗಿ ಒಂದಷ್ಟು ಉದಾಹರಣೆಗಳನ್ನ ಕೊಡ್ತಾ ಹೋಗ್ತೀವಿ. ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇರೋದ್ರಿಂದ ಅದರಿಂದಾನೇ ಬ್ರೇಕಿಂಗ್ ಅಪ್ಡೇಟ್ ಮೂಲಕ ಗಮನಿಸ್ತಾ ಹೋಗೋಣ. ಮುಖ್ಯಮಂತ್ರಿಗಳು ಇದು ಮೊದಲ ಬಾರಿ ಅಲ್ವಲ್ಲ, ಈ ಬೆಳಗಾವಿಯಲ್ಲಿ ನಡೀತಾ ಇದ್ದ ಸಮಾವೇಶದಲ್ಲಿ ಕೈ ಎತ್ತಲಿಕ್ಕೆ ಹೋದ್ರು. ಹಿಂದೆ ನಿಮಗೆ ನೆನಪಿರ್ಬೋದು, ಬ್ರೇಕಿಂಗ್ ತಗೊಳ್ಳಿ ಸ್ಕ್ರೀನಲ್ಲಿ, ಡಿಸಿ ವೇದಿಕೆ ಮೇಲೆ ಕೂತಿದ್ದ ಡಿಸಿಯನ್ನು ಹಿಂದೆ ಹೋಗು ಅಂತ ಹೇಳಿ ಗದರ್ ಬಿಟ್ಟಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಕೇವಲ ಪೊಲೀಸ್ ಅಧಿಕಾರಿಗಳು ಮಾತ್ರ ಅಲ್ಲ, ಆರೋಪ ಇರೋದು ಕಾಂಗ್ರೆಸ್ ಸರ್ಕಾರದಲ್ಲಿ ಅಧಿಕಾರಿಗಳಿಗೆ ನೆಮ್ಮದಿನೇ ಇಲ್ಲ. ವಾಲ್ಮೀಕಿ ಹಗರಣ, ಅಧಿಕಾರಿ ಚಂದ್ರಶೇಖರ್ ಆತ್ಮಹತ್ಯೆ, ಬಾಗಲಕೋಟೆ PSI ಪರಶುರಾಮ್ ಆತ್ಮಹತ್ಯೆ, ಬೆಳಗಾವಿ FDA ರುದ್ರಣ್ಣ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆಪ್ತನ ಹೆಸರು ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡ್ರು. ಶಾಸಕ ಸಂಗಮೇಶ್ ಅವರ ಪುತ್ರನಿಂದ ಮಹಿಳಾ PSI ಮೇಲೆ ನಿಂದನೆ. ಇನ್ನು RCB ಕಾಲ್ತುಳಿತ, ಆಗ್ಲೇ ಮೋಹನ್ ವಿಶ್ವ ಪ್ರಸ್ತಾಪ ಮಾಡ್ತಿದ್ರು. ಕಾಲ್ತುಳಿತ ಪ್ರಕರಣದಲ್ಲೂ ಕೂಡ ಶಿಕ್ಷೆ ಆಗಿದ್ದು ಪೊಲೀಸರಿಗೇನೆ. ಹಗಲೆಲ್ಲ ಕರ್ತವ್ಯ, ಹಗಲು ರಾತ್ರಿ ಎಲ್ಲ ಕರ್ತವ್ಯ ನಿರ್ವಹಿಸಿದ ಪೊಲೀಸರನ್ನ ಅಮಾನತು ಮಾಡಲಾಯಿತು. ಅಲ್ಲಿಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅಧಿಕಾರಿಗಳು ಒತ್ತಡದಲ್ಲೇ ಕೆಲಸ ಮಾಡಬೇಕು, ಶಿಕ್ಷೆಯನ್ನ ಕೂಡ ಅನುಭವಿಸಬೇಕು ಅನ್ನೋ ರೀತಿಯ ವಾತಾವರಣ ಇದೆಯಾ ಅಂತ ಹೇಳಿ DCM DK ಶಿವಕುಮಾರ್ ಅವರು DCM ಆಗೋಕ್ ಮುಂಚೆ ಆಡಿದ ಒಂದು ಮಾತು. ಅದಾದ ಮೇಲೆ ಮುಖ್ಯಮಂತ್ರಿಗಳು DC ಅವರಿಗೆ ಅವಮಾನ ಮಾಡಿದ್ದು, ಅದೆರಡನ್ನ ಗಮನಿಸಿ. DG ನಾಲಾಯಕ್ DG ಇದಾನಲ್ಲ, ನಾಲಾಯಕ್ ಅವನು. ನಾನೇನೋ ಭಾಳ ಗೌರವ ಅಂತ ತಿಳ್ಕೊಂಡಿದ್ದೆ ಪ್ರವೀಣ್ ಸೂದ್ಗೆ. ಕೂಡಲೇ ಅವ್ರ ಮೇಲೆ ಕೇಸ್ ಹಾಕಿ ರಿಜಿಸ್ಟರ್ ಮಾಡಿ ಅರೆಸ್ಟ್ ಮಾಡಬೇಕಾಯಿತು ಅಂತ ಪ್ರಚೋದನೆಗೆ ಹೇಳಿಕೆ ಮಾಡಿ ಎಲೆಕ್ಷನ್ ಕಮಿಷನ್ ಅವರು ಕೂಡ ಕೂಡಲೇ ಅವ್ರನ್ನ ಶಿಫ್ಟ್ ಮಾಡಬೇಕು. 3 ವರ್ಷ ಆಗಿದೆ, ಇನ್ನೂ ಎಷ್ಟು ದಿನ ಇಟ್ಕೊಂಡು ಕೂದಿದ್ರೆ ಎಲ್ಲ ನಮ್ಮ ಕಾಂಗ್ರೆಸ್ ಅವ್ರ ಮೇಲೆ, ನಮ್ಮ ಮೇಲೆಲ್ಲ ಕೇಸ್ಗಳೆಲ್ಲ ಹಾಕ್ಬಿಟ್ಟು ನಾವೇನಾದ್ರು ಹೋರಾಟ ಮಾಡಿದ್ರೆ ಒಂದು 25 ಕೇಸ್ ಹಾಕಿದ್ದಾರೆ ನಮ್ಮ ಮೇಲೇ. ಅವ್ರ ಮೇಲೆ ಒಂದು ಕೇಸ್ ಹಾಕೋಕ್ಕಾಗಿಲ್ಲ. ಇದನ್ನು ನಮ್ಮ ಸರ್ಕಾರ ಬರಲಿ, ವಿ ವಿಲ್ ಟೇಕ್ ಆ್ಯಕ್ಷನ್ ಈವನ್ ಅಗೇನ್ಸ್ಟ್ ಹಿಮ್ ಆಲ್ಸೋ. ಆಲ್ ದಿ ಪೊಲೀಸ್ ಆಫೀಸರ್ಸ್ ಹೂ ಹ್ಯಾವ್ ಪ್ರೊಟೆಕ್ಟೆಡ್ ದಿಸ್ ಗೌರ್ಮೆಂಟ್, ಯಾರು ಅನ್ಎಥಿಕಲ್ ಆಗಿ ಈ ಬರೀ BJP ಅವ್ರು ಹೇಳ್ದಂಗೆ ಕೇಳ್ಕೊಂಡಿದ್ದಾರೆ, ಅವ್ರ ಮೇಲೆಲ್ಲ ನಾವು ಏನು ಕ್ರಮ ಕೈಗೊಳ್ಬೇಕೋ ನಾವು ಮಾಡ್ತೀವಿ, ನಮ್ಗೆ ಗೊತ್ತಿದೆ ಅದು. ಮಾತ್ರಕ್ಕೆ ಕೇವಲ ಕಾಂಗ್ರೆಸ್ ನಾಯಕರು ಮಾತ್ರ ಹಿಂಗ್ ವರ್ತನೆ ಮಾಡಿರೋದು, ಬಿಜೆಪಿಯಿಂದ ಇಂಥ ಪ್ರಮಾದ ಆಗೇ ಇಲ್ವಾ? ಅದಕ್ಕೂ ಒಂದೆರಡು ಉದಾಹರಣೆ ಕೊಟ್ಬಿಡ್ತೀವಿ. ಬಿಜೆಪಿಯಿಂದಲೂ ಕೂಡ ಇಂಥದ್ದೇ ಅಧಿಕಾರಿಗಳನ್ನ ಅವಮಾನ ಮಾಡುವಂತಹ ಪ್ರಕರಣಗಳು ನಡೆದು ಹೋಗಿದೆ. ಇವತ್ತಿಂದೇ ತಗೊಳ್ಳಿ, MLC ರವಿಕುಮಾರ್ ಹಿಂದೆ ಮಹಿಳಾಧಿಕಾರಿಯನ್ನ ನಿಂದಿಸಿದ್ರು ಅಂತ ಹೇಳಿ ಆಲ್ರೆಡಿ ಪ್ರಕರಣವನ್ನು ಎದುರಿಸಿದ್ದಾರೆ. ಇದೀಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೂ ಕೂಡ ಅಪಮಾನ ಆಗೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಶಾಲಿನಿ ರಜನೀಶ್